ಬರೋಣ ಫೈನಲಿ ಬಂದ್ವಿ ಅಯೋಧ್ಯ. ಏನು ರೆಡಿಯಾಗಿ ರಾಮ ಮಂದಿರ ಹತ್ರ ಒಳಗೆ ಹೋಗ್ತೀನಿ. ಇದ ಬಸ್ ನೋಡೋಣ, ಪರ್ಪಲ್ ಪೋಲೋ ಈಶ್ಚರ್ಯ ಕಮರ್ಷಿಯಲ್ ವೆಹಿಕಲ್ ರಾಮರಥ ಅಯೋಧ್ಯ ಟು ನಾಗ್ಪುರ ಅಂತ ಬರ್ಸಿದ್ದಾರೆ. ನಮಸ್ಕಾರ, ಹಾಯ್ ಹಲೋ, ಹಾಯ್ ಮೇರು ಬಲ್ಲರು ಹೆಂಗಿದಾರೆ ಎಲ್ಲರೂ? ಸೂಪರ್ ಆಗಿದ್ದಾರೆ ಅನ್ಕೋತೀನಿ. ನಾನು ಮಾತ್ರ ಸೂಪರ್ ಇದ್ದೀನಿ. ಬರೀ ಹುಬ್ಳಿ ಟು ಅಯೋಧ್ಯ ಡೇ 3 ಬಸ್ ಜರ್ನಿ. ಇವತ್ತು ಡೇ 1 ಅಲ್ಲಿ ಹುಬ್ಳಿ ಟು ಬರೋಣ. ಕರೆಕ್ಟಾಗಿ ಬಸ್ 3 ಗಂಟೆ 37 ನಿಮಿಷ. ಸೊ ಇಂಟರ್ಲಿ ಈ ಥರ ಐತೆ ನೋಡ್ರಿ. ಸೊ ಹೇಳಿದ್ನಲ್ಲ, ಸೇಮ್ ವೈಟ್ ಆ್ಯಂಡ್ ವೈಟ್ ಕೊಟ್ಟಿರ್ತಾರೆ. ಒಂದು ಬ್ಲ್ಯಾಂಕೆಟ್ ರೆಡ್ ಕಲರ್ ಐತಿ, ಒಂದು ಪಿಲ್ಲೋ ಐತಿ. MP ಒಳಗೆ ಬಂದು ಫಸ್ಟ್ನೇ ಬ್ರೇಕ್ ಕೊಟ್ಟಿದ್ದಾರೆ, ವಾಶ್ರೂಮ್ ಬ್ರೇಕ್ ಅಂತ ಹೇಳ್ಬಿಟ್ಟು. ವಾಶ್ರೂಮ್ ಬ್ರೇಕ್ ಮತ್ತು ಇಲ್ಲೇ ಟೀ ಬ್ರೇಕು ಕೊಟ್ಟಿರ್ತಾರೆ. ಸೊ ಇಲ್ಲೇ ಒಂದು ಫುಡ್ ಪ್ಲಾಜಾ ಅಂತ ಹೋಟೆಲ್ ಐತಿ. ನಮಸ್ಕಾರ, ಹಾಯ್ ಹಲೋ, ಹಾಯ್ ಮೇರು ಬಲ್ಲರು ಹೆಂಗಿದಾರೆ ಎಲ್ಲರೂ? ಸೂಪರ್ ಆಗಿದ್ದಾರೆ ಅನ್ಕೋತೀನಿ. ನಾನು ಮಾತ್ರ ಸೂಪರ್ ಇದ್ದೀನಿ. ಬರೀ ಹುಬ್ಳಿ ಟು ಅಯೋಧ್ಯ ಡೇ 3 ಬಸ್ ಜರ್ನಿ. ಇವತ್ತು ಡೇ 1 ಅಲ್ಲಿ ಹುಬ್ಳಿ ಟು ಹೈದರಾಬಾದ್ ಬಂದೆ, ಆರೆಂಜ್ ಟ್ರಾವೆಲ್ಸ್. ಡೇ 2 ಅಲ್ಲಿ ಹೈದರಾಬಾದಿಂದ ನಾಗ್ಪುರಿಗೆ ಬಂದೆ, ಸೈನ್ಯ ಟ್ರಾವೆಲ್ಸಲ್ಲಿ. ಡೇ 3 ಅಲ್ಲಿ ಪರ್ಪಲ್ ಟ್ರಾವೆಲ್ಸ್ ಅಂತ ಹೇಳ್ಬಿಟ್ಟು ನಾಗ್ಪುರಲ್ಲಿ ಒಳ್ಳೆ ರೇಟಿಂಗ್ ಇದೆ ಇದಕ್ಕೆ. ಇವತ್ತು ಆ ಬಸ್ಸಿಗೆ ಬುಕ್ ಮಾಡಿದ್ದೀನಿ. ಡಿಸ್ಟೆನ್ಸ್ ಬಂದು 850 ಕಿಲೋಮೀಟರ್. ಟಿಕೆಟ್ ರೇಟ್ ಬಂದು 1400 ರೂಪಾಯಿ ಐತಿ ಟಿಕೆಟ್ ರೇಟ್. ಹೊಳ್ಳಿ ರೇಟಿಂಗ್ಸ್ ಬಂದು 4.8 ಐತಿ ರೇಟಿಂಗ್ಸ್. ಹೊಳ್ಳಿ ಇಲ್ಲಿಂದ ಫಸ್ಟ್ ಬರೋದು MP ಬಾರ್ಡರ್, ಆಮೇಲೆ UP ಬಾರ್ಡರ್ ಬರುತ್ತೆ. ಇದಾದ್ಮೇಲೆ ಹೊಳ್ಳಿ ಯಾವ್ಯಾವ ಸಿಟಿ ಬರ್ತಾವೆ, ಇವನ್ನ ಕ್ಯಾಪಿಟಲ್ ಸಿಟಿ, ಅವನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೊಳ್ಳಿ ಡೇ 1 ಡೇ 2 ಅದನ್ನು ಮಿಸ್ ಮಾಡಿದೆ ನೋಡ್ರಿ. ಅದ್ರಾಗೆಲ್ಲ ಫುಲ್ ಡೀಟೇಲ್ ಕೊಡ್ಕೊಂಡು ಬಂದು ಎಲ್ಲಿಂದ ಎಲ್ಲಿ ಹೋಗ್ಬೇಕು, ಎಷ್ಟು ಬಸ್ ಟಿಕೆಟ್ ರೇಟ್ ಯಾವ ಥರ ಇರುತ್ತೆ. ಬಸ್ ಬಂದಿದೆ ಈಚಾರ ಕಮ್ ಓಲೋ, ಅಂದ್ರೆ ಓಲೋ ಈಚಾರ ಕಮರ್ಷಿಯಲ್ ವೆಹಿಕಲ್ ಅಂತ ಕರಿತಾರೆ ಇದಕ್ಕೆ. ಬಿಲ್ಟ್ ಬಂದು MG ಬಿಲ್ಟ್ ಇದು. ಅದನ್ನ ವಿಡಿಯೋ ಮಾಡತ್ತೀನಿ ಅಂತ. ಇದಕ್ಕೆ ಸಪ್ರೇಟಾಗಿ ರಾಮರಥ ಅಂತೇಳಿ ಹೆಸರು ಇಟ್ಟಿದ್ದಾರೆ. ಅದಕ್ಕೆ ಆ ರೆಡ್ ಬಸ್ಸಲ್ಲಿ ಹಂಗೆ ತೋರಿಸುತ್ತದೆ ರಾಮರಥ ಅಂತ ಹೇಳ್ಬಿಟ್ಟು. ಆ ಬಸ್ಸಿಂದ ವಿಡಿಯೋ ಮಾಡ್ತೀನಿ. ಬರೀ ಡೇ 3 ಇದ್ರಾಗ ಆದಷ್ಟು 800 ಕಿಲೋಮೀಟರ್ ಫುಲ್ ಕವರ್ ಮಾಡ್ತೀನಿ ಡಿಸ್ಟೆನ್ಸನ್ನು. ಹೆಚ್ಚಿನ ಡೀಟೇಲ್ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಡ್ತೀನಿ, ಅಲ್ಲಿ ಕೂಡ ಫಾಲೋ ಮಾಡಿರಿ. ಬಸ್ ಇಲ್ಲಿಗೆ 3:30 ಬಿಡುತ್ತೆ. ಅಲ್ಲಿ ಬೆಳಗಿನ ಜಾವ 8 ಗಂಟೆಗೆ ರೀಚ್ ಆಗಿದೆ ಅಂತ ಹೇಳ್ಯಾರ. ಅದನ್ನ ತೋರಿಸ್ತಾ ಹೋಗ್ತೀನಿ ಬರ್ರಿ ನಿಮ್ಗೆ. ಇದ ಬಸ್ ನೋಡೋಣ, ಪರ್ಪಲ್ ಪೋಲೋ ಈಶ್ಚರ್ಯ ಕಮರ್ಷಿಯಲ್ ವೆಹಿಕಲ್ ರಾಮರಥ ಅಯೋಧ್ಯ ಟು ನಾಗ್ಪುರ ಅಂತ ಬರ್ಸಿದ್ದಾರೆ ಹಿಂದೆ. ಸೊ ಇದು ಆಶೀರ್ವಾದ ಪಾರ್ಕಿಂಗ್ ಜಸ್ಟ್ ಬಂದು ಬಸ್. ಸರಿ, ಹೊರಗಡೆ ಎಲ್ಲ ತೋರಿಸ್ಕೊಂಡು ಹೋಗ್ಬಿಡ್ತೀನಿ ಬರ್ರಿ. ಹಿಂಗೆ ಒಳಗಡೆ ಆಮೇಲೆ ತೋರಿಸ್ತೀನಿ. ಸೊ ಮರೂರಿ ಡಿಪಾರ್ಚರ್ ಇನ್ನೂ ಟೈಮ್ ಐತಿ. ಸೊ ಹೊರಗಡೆ ಈ ಥರ ಐತಿ. ರಾಮನಾಮ ಹಾಡಿರು ರಾಮ ಬರ್ವನು, ಅವನ ಹಿಂದೆ ಹನುಮನು ಎದ್ದೆ ಇರುವನು. ಜಯ ಶ್ರೀ. ये थर्ड पायलट है. ಸೊ ಈ ಥರ ಆಯ್ತು ನೋಡೋಣ ಔಟ್ಲುಕ್. ಒಳಗಡೆ ಇಂಟೀರಿಯಲ್ ತೋರಿಸ್ಕೊತ ಹೋಗ್ತೀನಿ ಬರ್ರಿ. ರಾಮಾಯ ಬರೋಣ. ಕರೆಕ್ಟಾಗಿ ಬಸ್ 3 ಗಂಟೆ 37 ನಿಮಿಷ. ಸೊ ಇಂಟರ್ಲಿ ಈ ಥರ ಐತೆ ನೋಡ್ರಿ. ಸೊ ಹೇಳಿದ್ನಲ್ಲ, ಸೇಮ್ ವೈಟ್ ಆ್ಯಂಡ್ ವೈಟ್ ಕೊಟ್ಟಿರ್ತಾರೆ. ಒಂದು ಬ್ಲ್ಯಾಂಕೆಟ್ ರೆಡ್ ಕಲರ್ ಐತಿ, ಒಂದು ಪಿಲ್ಲೋ ಐತಿ. ಸೊ ಈ ಥರ ಐತಿ. ಬರಂಗ ಎಂಡವರೆಗೂ ಬಸ್ ಒಂದು ತೋರ್ಸ್ಕೊಂಬರ್ತೇನೆ ನಿಮ್ಗೆ. ಸೊ ಇವೆಲ್ಲ ಅಪ್ಪರ್ ಬರುತ್ತೆ. ಟೋಟಲ್ ಸೀಟ್ ಬಂದು 36 ಸೀಟ್ ಇದರಲ್ಲಿ. ಸೊ ಇದು ಒಂದು ಲಾಸ್ಟ್ ಲೋವರ್ ಬರ್ತದೆ. ಸೊ ಲಾಸ್ಟ್ ಸೀಟ್ ಸಿಕ್ಕಿತ್ತು ನಮ್ಮದು. ಇದು ನನ್ನ ಸೀಟ್. ಸೊ ಇದು ಒಂದು ಎಮರ್ಜೆನ್ಸಿ ಎಕ್ಸಿಟ್. ಇವಾಗ ರೈಟ್ ಸೈಡ್ ಕೊಟ್ಟಿಲ್ಲ ಅನ್ಕೋತೀನಿ ಅದಕ್ಕೆ. ಇವೆಲ್ಲ ಎಮರ್ಜೆನ್ಸಿ AC ಬ್ಲೋರ್ ಕೊಟ್ಟಿದ್ದಾರೆ. USB ಚಾರ್ಜರ್ ಮತ್ತು iPhone ಚಾರ್ಜರ್ ಕೊಟ್ಟಿದ್ದಾರೆ. ಸಿಪ್ಪಿಂಗ್ ಚಾರ್ಜರ್ ಬರುತ್ತೆ. ಸ್ಪೀಕರ್. ಇದೊಂದು ಎಮರ್ಜೆನ್ಸಿ ಎಕ್ಸಿಟ್. ಸೊ ಇದು ಒಂದು ಸಿಂಗಲ್ ಬೆಡ್. ಸೊ ಇದು ಒಂದು ಸಿಂಗಲ್ ಬೆಡ್. ಇದು ಒಂದು ಲೋರ್ ಒಳಗೆ ಹಿಂಗೆ ಸಣ್ಣ ಪುಟ್ಟ ಬ್ಯಾಗ್ ಅಥವಾ ಶೂ ಹಿಡ್ಕೊಂಡು ಹಂಗೆ ರ್ಯಾಕ್ ಟೈಪ್ ಮಾಡಿದ್ದಾರೆ. ಸೊ ಅಪ್ಪರು ಸೇಮ್ ಕೊಟ್ಟಿದ್ದಾರೆ. ಸೇಮ್ 2 ಫ್ಲೋರ್. ಇಲ್ಲಿ ಕೂಡ ಒಂದು USB ಚಾರ್ಜರ್, ಒಂದು ಸಣ್ಣ ರೀಡಿಂಗ್ ಲೈಟ್ ಕೊಟ್ಟಿದ್ದಾರೆ. ಬರ್ರಿ ನೆಕ್ಸ್ಟ್ ಸಿಟಿ ದಾಟಿದ ಮೇಲೆ ಎಲ್ಲ ಸ್ಟಾಪ್ ಮಾಡ್ತಾರೆ ಅಂತ ತೋರಿಸ್ತೀನಿ.
ಜಸ್ಟ್ ಹಸಿರು ಪಾರ್ಕಿಂಗ್ ದಾಟಿ ಬಸ್ ಸ್ಟಾಪ್ ಹತ್ರ ಬಂದ್ವಿ ಇಲ್ಲಿ. ಬರೋಣ ಕರೆಕ್ಟಾಗಿ ಟೈಮ್ ಬಂದು 5:15 ಆಯ್ತು. ಇಲ್ಲೇ ಡೀಸೆಲ್ ಹಾಕ್ಸಕ್ಕಂತ ಸ್ಟಾಪ್ ಮಾಡಿದಾರೆ ಅವರು. ಡ್ರೈವರ್ ಸರ್ ಒಂದು ಮಾತಾಡ್ಸೋಣ, ಅಲ್ಲಿ ಮಾತಾಡ್ಸ್ಬೇಕಂತ ಆಗಲಿಲ್ಲ ಅವಾಗ. ಇವಾಗ ಹೋಗಿ ಮಾತಾಡ್ಸೋಣ. ಅವ್ರ ಹೆಸರು ಏನು, ಹೊಳ್ಳಿ ಎಷ್ಟು ದಿವಸ ಹೇಳಿದ ಟ್ರಿಪ್ ಓಡಿಸ್ತಾ ಇದ್ರಿ ಅಂತ ಹೇಳಿ ಕೇಳೋಣ. ಬರ್ರಿ, ಇವರ ड्राइवर सर. भैया नमस्ते. नमस्ते. आपका नाम क्या भैया? राजेंद्र भारत से. राजेंद्र भारत. कितने दिन से चला रही है अयोध्या रूट नागपुर से? ये अभी 8 महीना हो गया. 8 महीना हो गया. सुबह कितने बजे तक पहुंचेगा उधर? 8 बजे पहुंचे. 8 बजे. अच्छा चला था गाड़ी. अभी वो चला, अभी आपका ड्यूटी चलो है ना? कितने साल से आप ड्यूटी? 27 साल हो गए. पर्पल 30 years. पहले प्रसन्न था. हाँ अभी पर्पल हो गए. हाँ. 27 साल हो गए. अच्छा, इधर 3:30 बजे छोड़ के उधर 8 बजे तक पहुंचेगा ना? कितना डिस्टेंस कितना होता है? 850. ये 875 किलोमीटर आएगा. ज्यादा कम होता है पिकअप पॉइंट का बाईपास के ऊपर. ठीक है भैया, आपका साथ फुल जर्नी करेगा आज. ಬರೋಣ ಕರೆಕ್ಟಾಗಿ 5 ಗಂಟೆ 50 ನಿಮಿಷ. ಮಹಾರಾಷ್ಟ್ರ ಬಾರ್ಡರ್ ದಾಟಾತೀವಿ. ಜಸ್ಟ್ ಇದೆ ಮಹಾರಾಷ್ಟ್ರ ಬಾರ್ಡರ್. ಇಲ್ಲೆಲ್ಲ ಇದೆ ನೋಡ್ರಿ. ಸೊ ಎಲ್ಲ ಲಾರಿಗೆ ಸ್ಟಾಪ್ ಇರ್ತಾವೆ, ಬಟ್ ಬಸ್ಸಿಗೆಲ್ಲ ಡೈರೆಕ್ಟ್ ಇಲ್ಲೇ ಕಾಟ ಮೇಲೆ ಏನಿರಲ್ಲ. ಅದು ಮಹಾರಾಷ್ಟ್ರ ಬಾರ್ಡರ್. ನೆಕ್ಸ್ಟ್ ಬರೋದು MP ಬಾರ್ಡರ್. MP ಬಾರ್ಡರ್ ಬಂದೈತಂತ, ಅಲ್ಲೂ ಏನು ಲೇಟ್ ಇಲ್ಲ, ಅಲ್ಲೂ ಬೇಗನೆ ಪಾಸ್ ಆಗ್ತದೆ. ड्राइवर सर अगदी फुल ಓಡ್ತಾರೆ. 30 ವರ್ಷ ಅಂತ ಎಕ್ಸ್ಪೀರಿಯನ್ಸ್ ಅವ್ರಿಗೆ. ಹಿಂದೆ ಹೋಗಿ ಹಿಡಿದ್ರೆ ಬಟ್ 2 ವರ್ಷ ಅಂತ ಹೇಳ್ತೈತೆ. ಬರೋಣ. ವೆಲ್ಕಮ್ ಟು MP ಬಾರ್ಡರ್ ಹತ್ರ ಬಂದ್ವಿ. 6 ಗಂಟೆ 31 ನಿಮಿಷ ಟೈಮ್. ಸೊ ಇಲ್ಲೇ ಲೆಫ್ಟ್ ಸೈಡ್ಗೆ MP ಬಾರ್ಡರ್. ಬಟ್ ಬಂದ್ ಮಾಡಿದಾರೆ, ಅದು ಒಳ್ಳೆ ಹುಷಾರ. ಎಲ್ಲ ಲಾರಿ ಟ್ರಕ್ ಡ್ರೈವರ್ಗೆ, ಬಸ್ ಡ್ರೈವರ್ಗೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಅದು MP ಬಾರ್ಡರ್. ಸೊ ಮುಂಚೆ ಎಲ್ಲ ಬಸ್ಸು ಟ್ರಕ್ ಹೋಗಿ ಇಲ್ಲೆಲ್ಲ ಕಾಟ ಮೇಲೆ ಹೋಗ್ಬಿಟ್ಟು ಆ ಕಡೆಯಿಂದ ಎಕ್ಸಿಟ್ ಆಗಬೇಕಾಗಿತ್ತು. ಸೊ ಈಗ ಅದು ಯಾವುದೇ ರೀತಿ ಕಿರಿಕಿರಿ ಇಲ್ಲ, ಫುಲ್ಲಿ ಕ್ಲೋಸ್ ಆಗಿತ್ತು ಬಾರ್ಡ್ರ್. ಸೊ ಹಂಗೆಲ್ಲ ಬೇರೆ ಬಾರ್ಡ್ರು ಕ್ಲೋಸ್ ಆದ್ರೆ ಭಾಳ ಚಲೋ ಆಗುತ್ತೆ. ಇಲ್ಲಾಂದ್ರೆ ಅವರ್ 2 ಅವರ್ 3 ಅವರ್ ಎಲ್ಲ ಟ್ರಾಫಿಕ್ ಒಳಗೆ ಸಿಕ್ಕೋಬೇಕು ಪಾಪ. ಅಂತೂ ಇಂತೂ MP ಕಾಲಿಟ್ವಿ. ನೆಕ್ಸ್ಟ್ UP. ಸೊ UP ಏನು ಹೋಗ್ಬೇಕಂತ ತುಂಬ ದೂರ ಹೋಗ್ಬೇಕು ಅನ್ಸುತ್ತೆ ನಾವು. UP ಬಾರ್ಡ್ರ್ ಲೇಟ್ ನೈಟ್ ಬರ್ಬೋದು ಅನ್ಸುತ್ತೆ. ಸೊ ಪೀಸಾಗಿ ಸಖತ್ತಾಗಿ ಓಡ್ಸತ್ರ ಅಜ್ಜ. ಇದು ಲೆವೆಲ್ ಒಳಗೆ ಎಕ್ಸ್ಪೀರಿಯನ್ಸ್ ಡ್ರೈವರ್ ಫುಲ್. ಬರೋಣ. MP ಬಾರ್ಡರ್ ಎಂಟರ್ ಆದ್ಮೇಲೆ ಒಂದು ಊರು ಬರುತ್ತೆ. ಆ ಊರು ದಾಟಿದ ತಕ್ಷಣ ಕವಾಸ ಘಾಟ್ ಅಂತ ಏನೋ ಕರೀತಾರಂತ ಇದಕ್ಕೆ. ಸೊ ಅದನ್ನು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿರ್ತೀನಿ. ಸೊ ಆಲ್ರೆಡಿ ಸ್ವಲ್ಪ ಹತ್ತಿ ಬಂದಿವಿ ಮೇಲ್ಗಡೆ. ಇವಾಗ ಅಂದ್ರೆ 10 ಕಿಲೋಮೀಟರ್ ಐತೆ ಅಂತೇಳಿ ವಿಡಿಯೋ ಮಾಡಾತೀನಿ. ಅದನ್ನ ಇನ್ಸ್ಟಾ ಮಾಡಾತೀನಿ. ಅದು Insta 360 ಮಾಡ್ತಾ ಇದ್ದೀನಿ. ಸೊ ಅಂದ್ರೆ ಯಾವ್ದಾರ ಬೇರೆ ಸ್ಟೇಟಿಗೆ ಹೋದ್ರೆ ನಾನು ಫಸ್ಟ್ ಘಾಟಿ ವಿಡಿಯೋ ಅಂಕರಿ ಬಿಡಂಗಿಲ್ಲ, ಮಿಸ್ ಮಾಡಂಗಿಲ್ಲ. ಅದನ್ನೊಂದಾರು ವಿಡಿಯೋ ತೊಗೊಂಡಿರ್ತೀನಿ ಹೆಂಗೆ ಐತೆ ಘಾಟಿನ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಸೊ ಹತ್ತೋದು ಇವಾಗ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳ್ತೈತಿ. ಘಾಟ್ ಹಂಗೆ ಡೇಂಜರ್ ಏನಿಲ್ಲ, ಬಟ್ ಒಂದು ಲೆವೆಲ್ ಒಳಗೆ ಡೌನ್ ಐತಿ. ಬಟ್ ಕಂಟಿನ್ಯೂ ಲೆಫ್ಟ್ ರೈಟ್ ಒಂಥರ ಸ್ನೇಕ್ ಹೋದಂಗೆ ಹಾಕೈತಿ ಗಾಡಿ ಒಳಗೆ. ನೋಡಿ ಇವಾಗ ಹೆಂಗೈತೆ ಓಡಿಸ್ತಾನೆ ಅಜ್ಜಾಗ. ಅಬ್ಬಾ
ಸ್ಟೀರಿಂಗ್ ಹಾಗೆ. ಬರ್ರಿ ಘಾಟ್ ವಿಡಿಯೋ ಒಂದು ಸಪ್ರೇಟಾಗಿ ಹಾಕಿರ್ತೇನೆ ನೋಡ್ರಿ, ಯಾಕಂದ್ರೆ 10 ನಿಮಿಷ ಅಂದ್ರೆ ಇಲ್ಲೇ 10 ನಿಮಿಷ ಆಗ್ಬಿಡುತ್ತೆ ವಿಡಿಯೋ ಫುಲ್ಲಾಗಿ. MP ಒಳಗೆ ಬಂದು ಫಸ್ಟ್ನೇ ಬ್ರೇಕ್ ಕೊಟ್ಟಿದ್ದಾರೆ, ವಾಶ್ರೂಮ್ ಬ್ರೇಕ್ ಅಂತ ಹೇಳ್ಬಿಟ್ಟು. ವಾಶ್ರೂಮ್ ಬ್ರೇಕ್ ಮತ್ತು ಇಲ್ಲೇ ಟೀ ಬ್ರೇಕು ಕೊಟ್ಟಿರ್ತಾರೆ. ಸೊ ಇಲ್ಲೇ ಒಂದು ಫುಡ್ ಪ್ಲಾಜಾ ಅಂತ ಹೋಟೆಲ್ ಐತಿ, ಒಂದು 10 ನಿಮಿಷ ಅಂತ ಹೇಳ್ತಾರೆ, 10 ನಿಮಿಷ ಒಳಗೆ ತೆಗಿತಾರೆ ಗಾಡಿನ. ಸೊ ಇಲ್ಲೇ ನಮ್ಮ ಪಕ್ಕ ಒಂದು ಫೇವರೇಟ್ ಗಾಡಿ ಬೋಲೋ 9600 ಐತೆ ನೋಡ್ರಿ. ಸೊ 10 ನಿಮಿಷ ಅಂದ್ರೆ 6:15 6:20 ಮಟ್ಟ ತೆಗಿತಾರೆ, ಅಷ್ಟು ಮಟ್ಟ ಕಸ್ಟಮರ್ ಬರ್ತಾರೆ. ಬರೋಣ ಇಲ್ಲೊಂದು ನೋಡಿಲ್ಲ, ಲೈಟ್ ಆಗಿದೆ. छोटा है ना घाट, बड़ा नहीं है? बड़ा है? नहीं होगा। हाँ स्मॉल घाट ಅಂತ ಏನು ನೋಡಿಲ್ಲ, ಸುಮ್ಮನೆ ಇರಲಿ ಅಂತ ಅದಕ್ಕೆ ಪುನಃ ಇಂದ ಅವರೇ ಅದರ ಅಜ್ಜಾರ ಡ್ಯೂಟಿ ಚೇಂಜ್ ಮಾಡಿಲ್ಲ, ರಾಜು ಭಯ್ಯ. ಬರೋಣ ಟೈಮ್ ಬಂದು 9:38. ಜಬ್ಬಲ್ಪುರ ಅಂತೇಳಿ ಇಲ್ಲಿ ರೈಟ್ ಸೈಡ್ ಬರುತ್ತದೆ. ಈ ಕಡೆಯಿಂದ ಬ್ರಿಡ್ಜ್ ಸ್ಥಳಕ್ಕೆ ಹೋಗ್ಬೇಕಾಗಿತ್ತು, ಆಲ್ರೆಡಿ ಮುಂದೆ ಬಂದಿವಿ ನಾವು ಬ್ರಿಡ್ಜ್ ಮೇಲ್ಗಡೆಯಿಂದ. ಪಿಕಪ್ ಪಾಯಿಂಟ್ ಇದ್ರೆ ಒಳಗಡೆ ಹೋಗಿರ್ತಾರೆ ಅವ್ರು, ಇಲ್ಲ ಅಂದ್ರೆ ಹಿಂಗೆ ಡೈರೆಕ್ಟ್ ಬೈಪಾಸ್ ಮೇಲ್ಗಡೆ ಹೋಗ್ಬಿಡ್ತಾರೆ. ಪಿಕಪ್ ಇಲ್ಲ ಅಂತ ಇವತ್ತಲ್ಲೇ, ಸೊ ಪಿಕಪ್ ಇದ್ರೆ ಮಾತ್ರ ಹೋಗೋದಲ್ಲಿ. ಮೇನ್ ಕ್ಯಾಪಿಟಲ್ ಸಿಟಿ ಇದು ಒಂದು, ಅಂದ್ರೆ ಒಂದು ಡಿಸ್ಟಿಕ್ ಇರ್ಬೋದು ಅನ್ಕೋತೀನಿ. ಕ್ಯಾಪಿಟಲ್ ಸಿಟಿ ಹಂಗಲ್ಲ, ಡಿಸ್ಟಿಕ್ ಇರ್ಬೋದು ಜಬ್ಬಲ್ಪುರ ಸಿಟಿ. ಸೊ ನೆಕ್ಸ್ಟ್ ಈಗ ಆಲ್ರೆಡಿ 10:00 ಅಂದ್ರೆ ಊಟಕ್ಕೆ ಸ್ಟಾಪ್ ಮಾಡ್ಬೋದು. ಅದಿಲ್ಲ ಯಾವ್ದಪ್ಪ ಇದು, गाड़ी लॉक की जाएगी। चलिए खाना खाने के लिए 20 मिनट के लिए गाड़ी रुकेगी। खाना खाने उतरते समय में अपना मोबाइल पर्स अपनी कीमती चीजें साथ लेके उतरना है। सभी यात्रियों को नीचे उतरना है। 20 मिनट के लिए गाड़ी लॉक की जाएगी। धन्यवाद। ಸೊ ಇದೊಂದು ಊಟದ ಸ್ಟಾಪ್. ಸೊ ಒಳ್ಳೆ ಅಲೌನ್ಸ್ ಮಾಡಿದಪ್ಪ, ಸಖತ್ತಾಗಿ ಮಾಡಿದ ಅಲೌನ್ಸ್. ಸೊ ಹಿಂಗೆ ಹೇಳ್ತಿರ್ಬೇಕು ಎಲ್ಲರಿಗೂ, ಯಾಕಂದ್ರೆ ಎಷ್ಟೋ ಜನ ಮೊಬೈಲ್ ಪರ್ಸ್ ಆಗ ಇಟ್ಟೋಗಿರ್ತಾರೆ. ಸೊ ಒಳ್ಳೆ ಅಲೌನ್ಸ್ ಮಾಡಿದ್ರೆ ಬರೀ ಊಟಕ್ಕೆ ಸ್ಟಾಪ್ ಕೊಡ್ತಾರೆ. 10:23 ಟೈಮ್. ಬೇಕಂದ 10:23. ಸೊ ಇದೊಂದು ಒಳ್ಳೆ ಸ್ಟಾಪ್, ಅದಕ್ಕೆ ಒಂದು ಆ್ಯಡ್ ಮಾಡ್ಬೇಕು ಅನಿಸ್ತು ಫೋಕಸ್. ಸೊ ಇಲ್ಲಿದೆ ಹೋಟೆಲ್. ಬರೀ ಊಟ ಎಷ್ಟಕ್ಕೆ ತೆಗಿದ್ದಾರೆ ನೋಡೋಣ. 11 ಗಂಟೆವರೆಗೂ ತೆಗಿಬೋದು ಅನ್ಸುತ್ತೆ. ಬರೋಣ ಊಟ ಮಾಡಿ ಡ್ಯೂಟಿಗೆ ಚೇಂಜ್ ಆತ. ನಮ್ಮ ಅಣ್ಣ ಸರ್ ಕುಂತ್ರಿ ಇವಾಗ ಡ್ಯೂಟಿಗೆ. ಹನ್ನೊಂದು ಗಂಟೆ ಫುಲ್ ನೈಟ್ ಜರ್ನಿ ಬಂದು ಇದಾದಾರ್ದು ಇವಾಗ. ಬರ್ರಿ ಮತ್ತೆ ಮುಂದೆ ಅಲ್ಲೇ ಪಿಕಪ್ ಏನು ತೋರಿಸ್ತಾ ಹೋಗ್ತೀನಿ ಹಂಗೆ. ಬರೋಣ. ಗುಡ್ ಮಾರ್ನಿಂಗ್. ಟೈಮ್ ಬಂದು 6:55. ಸುಲ್ತಾನ್ಪುರ್ ಅಂತ ಇದೇವೆ, ಅಲ್ಲಿ ಬಂದಿದ್ದೇವೆ. ಇಲ್ಲೇ ಸುಲ್ತಾನ್ಪುರಕ್ಕೆ ಬಂದ ಡ್ಯೂಟಿನೂ ಚೇಂಜ್ ಮಾಡ್ಕೊಂಡ್ರಿ ಇವ್ರು. ಇಲ್ಲೇ ಡ್ಯೂಟಿ ಚೇಂಜ್ ಮಾಡ್ಕೊಂಡ್ರು. ಇಲ್ಲಿ ಬರ್ರಿ ಕರೆಕ್ಟಾಗಿ ಇಲ್ಲಿ ಬೋರ್ಡ್ ತೋರಿಸ್ತೀನಿ ನೋಡ್ರಿ. ಲಕ್ನೋ 138 ಕಿಲೋಮೀಟ್ರ್, 171. ವಾರಣಾಸಿ 150 ಕಿಲೋಮೀಟ್ರ್.
ಸೊ ಅಂತ ಬಂದು ನೋಡೋಣ. ಇನ್ನೊಂದು 70 ಕಿಲೋಮೀಟರ್ ಹೋದ್ರೆ ಅಯೋಧ್ಯೆ ಹೋಗ್ತೀವಿ. ಸೊ ಇಲ್ಲಿಂದ ರೈಟ್ ಹೋದ್ರೆ ವಾರಣಾಸಿ, ಲೆಫ್ಟ್ ಹೋದ್ರೆ ಲಕ್ನೋ. ಬರ್ರಿ ಮತ್ತು ದಾದಾನ ಡ್ಯೂಟಿ ಚೇಂಜ್. ಬರೋಣ. ಟೈಮ್ ಅದು 8 ಗಂಟೆ 4 ನಿಮಿಷ. ವಾಶ್ರೂಮ್ ಬ್ರೇಕ್ ಕೊಟ್ಟು ತೆಗೆದ್ರೆ ಅಲ್ಲಿ UP ಬಾರ್ಡರ್ ಹತ್ರ ಲೇಟ್ ಆಗಿತ್ತು ಅನ್ಕೋತೀನಿ. ಸೊ ಇನ್ನೊಂದು 40 ಕಿಲೋಮೀಟರ್ಸ್ ಐತೆ ನಿಯರ್ ಬೈ ಅಯೋಧ್ಯ. ಇನ್ನೊಂದು ಹಾಫ್ ಆನ್ ಅವರ್ ಮೇಲೆ ಹೋಗ್ಬೋದು ಅನ್ಸುತ್ತೆ. ಸೊ ನೈಟ್ ಓಡಿಸೋದ್ರಲ್ಲ ಅವರ ಪಾರ್ಟ್ನರ್ ಇದ್ದಾರೆ. ಸರಿ, ನೈಟ್ ಓಡಿಸೋರು ಮಲ್ಕೊಂಡ್ರೆ ಇವಾಗ ಡೇ ಓಡಿಸೋರು. ಶ್ರೀರಾಮ ಜನ್ಮಭೂಮಿ ನಾವು ಬೋರ್ಡ್ ನೋಡಿದ್ರಲ್ಲ ಬಂತ. 10 ನಿಮಿಷ ಟೈಮ್ ಬಂದು 8:30. ರೈಟ್ ಟೈಮ್ ಕರ್ಕೊಂಬಂದ್ರು. 8 ಗಂಟೆ ಅಂತ ಹೇಳಿದ್ರಲ್ಲ ಅವ್ರು. 1 ಹಾಫ್ ಅವರ್ 17 ಅವರ್ ಜರ್ನಿ ಆದಂಗೆ ಆಯ್ತು. ವಾಕಿಂಗ್ ಇರ್ತಾವ್ರು. ಬರೋಣ. ಫೈನಲಿ ಬಂದ್ವಿ ಅಯೋಧ್ಯ. ಏನು ರೆಡಿಯಾಗಿ ರಾಮ ಮಂದಿರ ಹತ್ರ ಒಳಗೆ ಹೋಗ್ತೀನಿ. ಸೊ ಅದ್ರ ಒಂದು ಲಾಗ್ ಸಪ್ರೇಟಾಗಿ ಹಾಕಿರ್ತೇನೆ ರಾಮ ಮಂದಿರ ವಿಸಿಟ್ ಅಂತೇಳಿ. ಇಲ್ಲ ಡೀಸೆಲ್ ಹಾಕ್ಸ್ತಾರೆ ಇವರು. दादा अच्छे से लेके आया, बहुत टाइम पे लेके आया. ಥ್ಯಾಂಕ್ ಯು. ಸಖತ್ತಾಗಿ ಕರ್ಕೊಂಡ್ರಣ್ಣ. ಒಂದು ಆಯ್ತು 8 ಗಂಟೆ 53 ನಿಮಿಷ. ಸೊ ಹಂಗೇನಿಲ್ಲ, ರೈಟ್ ಟೈಮ್. ಬರ್ರಿ ನೆಕ್ಸ್ಟ್ ಟೈಮ್ ಸಿಗೋಣ. ಒಳ್ಳೆ ಮುಂದೆ ತೋರಿಸ್ತಾ ಹೋಗ್ತೀನಿ ಬರ್ರಿ ನಿಮ್ಗೆ ಇವಾಗ. ಸೊ ಇಲ್ಲಿಂದ ಈ ಕಡೆ ಮಂದಿರ ಹೋಗ್ಬೇಕು ನಾವೀಗ. ಸೊ 9 ಗಂಟೆ ಆದಂಗೆ 5 ನಿಮಿಷ ಹೆಚ್ಚು ಕಮ್ಮಿ. ಸೊ 8 ಗಂಟೆ ಅಂತ ಹೇಳಿದ್ರೆ 1 ಅವರ್ ಹೆಚ್ಚು ಕಮ್ಮಿ ಆಗಿರುತ್ತೆ. ಇರಲಿ.